ಇನ್ನು ಕೆಲವು ನಿಮಿಷಗಳಲ್ಲಿ ಪವಿತ್ರ ಗೌಡಳ ಕೇಸನ್ನು, ಪವಿತ್ರ ಗೌಡಳ ಪರವಾದಂಥ ವಕೀಲೆ ವಾದವನ್ನು ಮಂಡಿಸಿದ್ದಾರೆ ಕೆಲವು ನಿಮಿಷಗಳಲ್ಲಿ. ಆನಂತರ ಉಳಿದ ಆರೋಪಿಗಳ ಪರವಾದಂಥ ವಕೀಲರು ಇಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಆಗೋದಿಲ್ಲ. ಅವರು ಏನೇ ವಾದವನ್ನು ಮಂಡಿಸೋದಿದ್ರೂ ಕೂಡ ಲಿಖಿತ ರೂಪದಲ್ಲಿ. ಕನಿಷ್ಠ 10 ದಿನಗಳ ಬಳಿಕ 7 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಲಿಖಿತ ವಾದವನ್ನು ಸಲ್ಲಿಕೆ ಮಾಡಲಿಕ್ಕೆ 1 ವಾರ ಅವಕಾಶ ಕೊಡಲಾಗಿದೆ. 10 ದಿನಗಳ ಬಳಿಕವೇ ಆದೇಶ ಪ್ರಕಟ ಆಗುತ್ತೆ ಅನ್ನೋದು ಇಲ್ಲಿ ಸದ್ಯಕ್ಕಂತೂ ಅಂದಾಜಿಸಬಹುದಾಗಿದೆ. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳು ಜೈಲಿಗೆ ಹೋಗ್ತಾರಾ ಅಥವಾ ಬಿಡುಗಡೆಯ ಭಾಗ್ಯ ಏನು ಕಂಡಿದ್ದಾರೋ ಅದೇ ಮುಂದುವರಿಯುತ್ತಾ? ಅದು ನಿರ್ಧಾರವಾಗೋದು ಇನ್ನು 10 ದಿನಗಳು ಕಾಯಬೇಕು. ದರ್ಶನ್ ಈಗ ಥೈಲ್ಯಾಂಡ್ನಲ್ಲಿದ್ದಾರೆ. ಅವರ ಶೂಟಿಂಗನ್ನು ಮುಗಿಸಿಕೊಂಡು ಬರಬಹುದು. ಆದರೆ ಅವರ ಎದೆಯಲ್ಲಿ ಢವಢವ ಮಾತ್ರ ಕಡಿಮೆ ಆಗೋದಿಲ್ಲ. ಇವತ್ತಿನ ವಾದ ಮತ್ತು ಪ್ರತಿವಾದವನ್ನು ನೋಡ್ತಾ ಇದ್ದರೆ ಅಂಥದ್ದೊಂದು ನಂಬಿಕೆಯೂ ಕೂಡ ದರ್ಶನ್ಗೆ ಹುಟ್ಟೋದಿಲ್ಲ. ಅದು ಹೈಕೋರ್ಟ್ ನಡೆಯ ಬಗ್ಗೆ, ಹೈಕೋರ್ಟ್ ತೀರ್ಮಾನದ ಬಗ್ಗೆ ಜಡ್ಜ್ ಮಾತನಾಡಿರುವಂಥ ಕೆಲ ಮಾತುಗಳಿದಾವಲ್ಲ, ಆ ಮಾತುಗಳನ್ನು ಗಮನಿಸಿದ್ರೆ ಅದೇ ತೀರ್ಪು ಅಂತ ನಾವು ಭಾವಿಸೋಕ್ಕಾಗೋದಿಲ್ಲ. ಆ ಮಾತುಗಳನ್ನು ಗಮನಿಸಿದ್ರೆ ಎಲ್ಲೊಂದು ಕಡೆ ದರ್ಶನ್ಗೆ ಎಲ್ಲಿ ಮತ್ತೊಮ್ಮೆ ಜೈಲು ಹಕ್ಕಿ ಆಗ್ತಾರಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಸದ್ಯಕ್ಕಂತೂ ವಾದ ಪ್ರತಿವಾದವನ್ನು ಮುಗಿಸಲಾಗಿದೆ. ಇನ್ನುಳಿದ ಆರೋಪಿಗಳ ಪರ ವಕೀಲರಿಂದ ಲಿಖಿತ ವಾದಾಂಶವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ 7 ದಿನಗಳ ಒಳಗಾಗಿ. ಆ ನಂತರದಲ್ಲಿ ಒಂದು 10-12 ದಿನಗಳ ಒಳಗಾಗಿ ಈ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಪು ಪ್ರಕಟ ಆಗುತ್ತೆ.